ಅಲ್ಲ ಇಡಿ ಅವ್ರು ನಮ್ದಲ್ವಲ್ಲ ಸರ್. ಇಡಿ ಮಾಡ್ಬೋದಲ್ಲ ಸರ್, ಇವರೆಲ್ಲ ಮಾಡ್ತಾ ಇರೋದು ಯಾರು ಸರ್? ಲೋಕಾಯುಕ್ತ ನಮ್ದಲ್ಲ ಸರ್, ಲೋಕಾಯುಕ್ತ ನಮ್ದಲ್ಲ, ಇಟ್ ಇಸ್ ಇಂಡಿಪೆಂಡೆಂಟ್ ಏಜೆನ್ಸಿ. ಏನೋ ಕಂಪ್ಲೇಂಟ್ ಕೊಟ್ಟರು ತನಿಖೆ ಮಾಡ್ತಾರೆ. ನಾವು ನಮ್ಮ ಸರ್ಕಾರದ ವತಿಯಿಂದ SIT ರಚನೆ ಮಾಡಿ ಏನು ವರದಿನ ತಗೋಬೇಕು ಅದು ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ. ಅದಕ್ಕೆ ಫರ್ದರ್ ಏನು ಮಾಡಬೇಕು ಅನ್ನುವಂಥದ್ದು ಮಾಡ್ತೀವಿ. ನಾವು ಹೇಳ್ತಾ ಇರ್ಬೋದು ಇಡಿ ಇದೆಯಲ್ಲ ಸ್ವಾಮಿ, ಇಡೀ ದೇಶಾದ್ಯಂತ ನೀವು ಬರೋದಕ್ಕಿಂತ ಮುಂಚೆ ನಾನು ಅಂಕಿಅಂಶ ಹೇಳಿದೆ 27,889 ರೈಡ್ ಆಗಿರೋದು ಇಡೀ ದೇಶಾದ್ಯಂತ. ಅದರಲ್ಲಿ ಕೇಸು ಪ್ರೂವ್ ಆಗಿರುವಂಥದ್ದು, ಕನ್ವಿಕ್ಷನ್ ಆಗಿರೋದು ಬರೀ 23, 0.079%. ಇಡಿ ಅವರು ಡಾಕ್ಟರ್ G. ಪರಮೇಶ್ವರ ಸಂಸ್ಥೆಗೆ ಹೋಗಿ ಅಲ್ಲಿ ಹುಡುಕುವಂಥದ್ದು ಏನಿದೆ ಅನ್ನುವಂಥದ್ದು ಕೇಳ್ತಾ ಇದ್ದೇನೆ. ತಾವು ಸ್ವಲ್ಪ ತಡವಾಗಿ ಬಂದ್ರಿ, ಪಾಪ ಬಂದಿದ್ದರೆ ಅವಾಗಲೇ ಸುಮಾರು ಪ್ರಶ್ನೆಗಳು ನೀವು ಕೇಳ್ತಿದ್ರಿ ನನಗೆ. ಅಲ್ಲೆಲ್ಲ ಕರೆಕ್ಟು ಸಹಕಾರ ಕೊಡ್ತೀವಿ, ನಮ್ಮ ಮನೆಗೂ ಬಂದು ರೈಡ್ ಮಾಡಿ, ನಿಮ್ಮ ಮನೆಗೂ ಬಂದು ರೈಡ್ ಮಾಡಿ ಅಂತ ನೀವು ಹೇಳೋಕ್ಕಾಗ್ತದೆ ಸರ್? ಸುಮ್ಮನೆ ಯಾಕೆ ರೈಡ್ ಮಾಡ್ತಾರೆ? ಇಡಿ ಅವ್ರಿಗೂ ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಏನು ಸಂಬಂಧ? ದಯಮಾಡಿ ತಾವು ಹೇಳಿ ಸರ್, ತಾವೆಲ್ಲ ಭಾಳ ತಿಳ್ಕೊಂಡಿರೋರು. ಅದೇ ಮನಿ ಲಾಂಡ್ರಿಂಗ್ ಏನಾದರೂ ಆಗಿದ್ದರೆ ಆರೋಪಿಗೆ ಸಂಬಂಧಪಟ್ಟಿರುವಂಥದ್ದು, ಊರಲ್ಲಿರುವಂಥ ಆರೋಪಿಗಳಿಗೆ ಸಂಬಂಧಪಟ್ಟಿರುವಂಥದ್ದು ಯಾವುದಾದ್ರು ಒಂದು ಲಿಂಕ್ ತಗೊಂಡು ಅಲ್ಲಿ ಬರುವಂಥ ಕೆಲಸವನ್ನು ಮಾಡಿಬಿಟ್ರೆ ಹೆಂಗೆ ಸ್ವಾಮಿ ಇದು ನೀವು? ಅಯ್ಯೋ, ಇಡಿಯವರೆಗೂ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೂ ಏನು ಸಂಬಂಧ? ಇಡಿಯವರ ಕಾರ್ಯವೈಖರಿ ಏನು ಅನ್ನುವಂಥದ್ದು ತಮಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಇಡಿ ವಿಲ್ ಕಮ್ ಇನ್ ಟು ಪ್ಲೇ ಓನ್ಲಿ ಇಫ್ ರೆಕಮೆಂಡೇಷನ್ ಇಸ್ ಡನ್ ಬೈ ಐದರ್ ಬೈ CBI ಆಯ್ ಬೈ ಸ್ಟೇಟ್ ಗೌರ್ಮೆಂಟ್ ಅನ್ನುವಂಥದ್ದು ಇದೆಯಲ್ಲ ಸ್ಪಷ್ಟವಾಗಿ. ಸ್ವಯಂ ಪ್ರೇರಿತವಾಗಿ ಇಡಿ ಹೋಗಿ ತನಿಖೆ ಮಾಡುವಂಥದ್ದಕ್ಕೆ ಅವಕಾಶ ಇದೆಯಾ? ನಿಮ್ಮ ಮನೆ ಒಳಗಡೆ ನುಗ್ಗಕ್ಕೆ ಇಡಿಯವ್ರಿಗೆ ಅವಕಾಶ ಇದೆಯಾ? ನಮ್ಮ ಮನೆ ಒಳಗಡೆ ನುಗ್ಗಕ್ಕೆ ಅವಕಾಶ ಇದೆಯಾ? ಅಲ್ಲ, ನಾವು BJPಯವ್ರ ಥರ ಅದನ್ನು ತಗೋತೀವಿ. ನಾವು ಲೀಗಲ್ ಕೋರ್ಸ್ ಆಫ್ ಆ್ಯಕ್ಷನ್ನಲ್ಲಿ ಅದನ್ನು ಪ್ರಶ್ನೆ ಮಾಡ್ತೀವಿ. ಗೃಹ ಸಚಿವರು ಅಂದ್ಬಿಟ್ಟು ಪೊಲೀಸ್ನವ್ರನ್ನೆಲ್ಲ ಅಡ್ಡ ನಿಲ್ಲಿಸ್ಬಿಟ್ಟು ನಾವು ಒಳಗಡೆ ಬಿಡಲ್ಲ ಅಂತ ಹೇಳುವಂಥ ಕೆಲಸವನ್ನು ಕಾನೂನು ಎಲ್ಲರಿಗೂ ಒಂದೇ ಅಂತ G. ಪರಮೇಶ್ವರು ಭಾಳ ಸ್ಪಷ್ಟವಾಗಿ ನಿಮ್ಮ TVಗೆ ಇವತ್ತು ಇಂಟರ್ವ್ಯೂ ಕೊಟ್ಟವ್ರೆ. ಕಾನೂನು, ನಾನೊಬ್ಬ ಕಾಮನ್ ಮ್ಯಾನ್, ನನ್ನ ಹುದ್ದೆ ಗೃಹ ಸಚಿವ ಅಷ್ಟೇ. ನಾನು ಕಾಮನ್ ಮ್ಯಾನ್ಗೆ ಯಾವ ರೀತಿ ಪಾಲನೆ ಮಾಡ್ತೀನಿ ನನಗೂ ಅದನ್ನೇ ಫಾಲೋ ಮಾಡ್ತೀನಿ. ನಾವು ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡಲ್ಲ. ಕಾನೂನು ಬಾಹಿರವಾಗಿ ಬಂದಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಡಿಯವರು IT-ಅವ್ರನ್ನ ಅದನ್ನೇ ಹೇಳಿದೆ ನೋಡಿ ಸರ್. ಇದು ಈ ಥರ ಯಾವನ ಥರ್ಡ್ ಪಾರ್ಟಿಯವನು ಜನರಲ್ ಪಬ್ಲಿಕ್ ಬಂದರೆ ಬಿಟ್ಕೊಳ್ಳಲ್ಲ. ಒಂದು ಸಂಸ್ಥೆ ಇಡಿ ಎನ್ನುವಂಥದ್ದು ಕೇಂದ್ರ ಸಂಸ್ಥೆ ಅಲ್ವಾ, ಇನ್ವೆಸ್ಟಿಗೇಟಿಂಗ್ ಸಂಸ್ಥೆ ಅಲ್ವಾ? ಅದನ್ನೇ ಸರ್, ಇಡಿ ಎನ್ನುವಂಥದ್ದು ಕೇಂದ್ರ ಸಂಸ್ಥೆ ಅಲ್ವಾ? ಇನ್ಯಾವನ ದಾರಿನ BJPಯನ್ನು ಬಂದರೆ ಬಿಡ್ತಿರಲ್ಲ, ಓಡಿಸ್ಬಿಡ್ತಿದ್ದೋ. ಅದನ್ನೇ ಹೇಳ್ತಾ ಇರೋದು. ಅಲ್ಲೆಲ್ಲ ಅದನ್ನೇ ಬಿಟ್ಬಿಡ್ತೀರಾ ಅಂತ ಪ್ರಶ್ನೆ ಮಾಡಬೇಕಲ್ವ ನಾವು? ಅವ್ರು ಓಡಿಸ್ಬೇಕು ಅಂತ ಹೇಳ್ತಾ ಇಲ್ಲ ನಾವು. ಅವ್ರು ಏನು ಮಾಡ್ತಾರೋ ಮಾಡಲಿ, ಅದೇನು ತೆಗಿತಾರೋ ಯಾವ ಇಲಿ ಹಿಡಿತಾರೋ ಯಾವ ಹುಲಿ ಹಿಡಿತಾರೋ ತೋರಿಸ್ಲಿ. ಆಮೇಲೆ ನಾವು ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಏನು ಪ್ರಶ್ನೆ ಮಾಡಬೇಕು ಅದು ಪ್ರಶ್ನೆ ಮಾಡುವಂಥ ಕೆಲಸವನ್ನು 100ಕ್ಕೆ 100% ಮಾಡ್ತೀವಿ. ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು, ಹಿಂದುಳಿದ ವರ್ಗದವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇಡಿಯವರು, IT-ಅವರು, CBI-ನವರು. ಭಾಳ ಸ್ಪಷ್ಟವಾಗಿದೆ. ಕೆಲವಾದಿ ನಾರಾಯಣ ಸ್ವಾಮಿ ಮೇಲೆ ದಾಳಿನೇ ನಡೆದಿಲ್ಲ. ನಾವು ನ್ಯಾಯಯುತವಾಗಿ ಗೇಟ್ ಮುಂದ್ಗಡೆ ಸ್ಟ್ರೈಕ್ ಮಾಡಿದ್ದೀವಿ, ಕ್ಷಮೆ ಕೇಳಬೇಕು ಅಂತ. ಅದು ದಾಳಿನ ಅಲ್ಲ, ದಾಳಿನ ಅಯ್ಯೋ, ಯಾರೋ ನೀರು ಎರಚಿದ್ರು, ಅವನೇ ಎರಚ್ಕೊಂಡು ನೀಲಿ ಬಣ್ಣ ಎರಚಿದಾನೆ ಅನ್ನುವಂಥದ್ದು ಹೇಳ್ಕೊಂಡು ಅದು ದಾಳಿನ? ಅದು ಆಸಿಡ್ ಅದು? ಏನು ಸರ್ ಇದು? ಈ ಥರ BJPಯವರು ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ನಾಯಿಗೆ ಹೋಲಿಸ್ಬೋದಾ? ಪ್ರಿಯಾಂಕಾ ಖರ್ಗೆರ್ನವರು ಹೇಳಿ ಸರ್, ತಾವೇನೆ ನಾಯಿ ಇನ್ಬೋದಾ? ಗಾದೆ ಮಾತಾ ನೋಡಿ ಹಿಂಗೆ ತಿರುಗಿಸ್ತೀರಾ? ಅಯ್ಯೋ, ಭಾಳ ಸ್ಪಷ್ಟವಾಗಿ ನೀವೇ ಉತ್ತರ ಕೊಡ್ತೀರಿ. ನಾವೇನು ಮಾಡಲಿ? ನಾಯಿ ಯಾರು ಅಂತ ನಿಮ್ಮ ಪತ್ರಕರ್ತರ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂಥದ್ದು ಪ್ರಿಯಾಂಕಾ ಖರ್ಗೆ ನಾಯಿ ಅಂತ ಹೇಳಿರೋದು. ಗಾದೆನಾ ಅದು? ಹಂಗಾದ್ರೆ ಏನು ಬೇಕಾದ್ರೂ ಮಾಡಿಬಿಟ್ಟು ವಿಷಾದ ವ್ಯಕ್ತಪಡಿಸ್ಬಿಟ್ಟು ಸುಮ್ಮನೆ ಬಿಡೋದಾ? ಅಲ್ಲ, ಅದು ಕರೆಕ್ಟು. ಕೋರ್ಟ್ಗೆ ಡೆಫಾಮೇಷನ್ ಹಾಕಿರೋದು ಸೆಕೆಂಡ್ರಿ. ಈಗ ನೀವು ದಾಳಿ ಆಗಿದೆ ಅಂದರೆ ಹೋಗಿ ಕಂಪ್ಲೇಂಟ್ ಕೊಡಲಿ. ದಾಳಿ ಆಗಿದೆ ಅಂದರೆ ಹೋಗಿ ಕಂಪ್ಲೇಂಟ್ ಕೊಡಲಿ, ಕೋರ್ಟ್ಗೆ ಹೋಗಲಿ, ಕೊಡಲಿ, ದಯಮಾಡಿ ಕೊಡಿಸಿ. ಕೋರ್ಟ್ಗೆ ಹೋಗಲಿ, CBI ಕರೆಸಿ, ಇಡಿ ಕರೆಸಿ,
ಇವೆಲ್ಲ ಮಾಡಲಿ, ಏನು ತೊಂದರೆ ಇಲ್ಲ, ನಾವೇ ಹೆದರ್ಕೊಳ್ಳಲ್ಲ. ನೋಡಿ ಸರ್, ಅದು ಪರ್ಟಿಕ್ಯುಲರಾಗಿ ಹೇಳಿ ಹೇಳುವಂಥದ್ದಿಲ್ಲ, ಜನರಲ್ಲಾಗಿ ಹೇಳಿ ಪಾಸಿಕ್ ರಿಮಾರ್ಕಲ್ಲಿದ್ದರೆ ನಾವು ತಲೆ ಕೆಡಿಸ್ಕೊತಿರಲಿಲ್ಲ. ಪರ್ಟಿಕ್ಯುಲರಾಗಿ ನಿಮ್ಮ ಪತ್ರಕರ್ತರ ಕೇಳ್ತಾರೆ ನಾಯಿ ಯಾರು ಅಂತ, ಗಿರಿ ಯಾವುದು ನಾಯಿ ಯಾವುದು ಅಂತ ಕೇಳಿದಾಗ ನಾಯಿ ಪ್ರಿಯಾಂಕ ಖರ್ಗೆ ಅಂತ ಓಪನ್ ಆಗಿ ಹೇಳ್ತಾರೆ ಅವರು. ಛಲವಾದಿ ನಾರಾಯಣ ಸ್ವಾಮಿ ಹೇಳ್ತಾ ಇರುವಂಥದ್ದು ಕರೆಕ್ಟು ಅಂತ ನೀವು ಹೇಳ್ತಾ ಇದ್ದೀರಿ. ಹಾಂ, ಯಾವಾಗ ಕ್ಷಮೆ ಯಾಚಿಸಿದ್ದು ಗೇಟ್ ಮುಂದ್ಗಡೆ ಹೋಗಿ ಜನಗಳು ಸ್ಟ್ರೈಕ್ ಮಾಡಿದಾಗ ಸ್ಟ್ರೈಕ್ ಮಾಡಿ ದಾಳಿ ಮಾಡಿಲ್ಲ ಯಾರೂ, ಸುಮ್ಮನೆ ಅದೆಲ್ಲ ಸುಳ್ಳು. ದಾಳಿ ಮಾಡುವಂಥ ವ್ಯವಸ್ಥೆ ನಿರ್ಮಾಣ ಆದರೆ ಬೇರೆ ಥರ ಆಗುತ್ತೆ. ನಾವು ನಮ್ಮ ಕಾರ್ಯಕರ್ತರಿಗೆ ನಾವು ಮುಂದಿನ ದಿನಗಳಲ್ಲಿ ಕರೆ ಕೊಡಬೇಕಾಗುತ್ತೆ. ಈ ಥರ ದೊಡ್ಡ ಮಟ್ಟದಲ್ಲಿ ನಾವು ಆಕ್ರೋಶವನ್ನು ಪ್ರತಿಭಟನೆ ಮೂಲಕ ವ್ಯಕ್ತಪಡಿಸ್ಬೇಕು ಅಂತ. ಈ ಛಲವಾದಿ ನಾರಾಯಣ ಸ್ವಾಮಿ ಆಗಲಿ, ಈ CT ರವಿ ಅಂತ ಇವೆಲ್ಲ ತರಲೆಗಳೆಲ್ಲ ಒಂದಷ್ಟು ಜನ ಬಂದು ಕಿಡಿ ಒತ್ತುವಂಥ ಕೆಲಸವನ್ನು ಮಾಡೋ ಜಾಗದಲ್ಲೆಲ್ಲ ಹೋಗಿ ನಾವು ಅವ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅನ್ನೋಂಥದ್ದು ನಾವು ಮುಂದಿನ ದಿನಗಳಲ್ಲಿ ಕರೆ ಕೊಡ್ತೀವಿ. ಯಾರು ಮೊದಲು ಇವನು ಕಿಡಿಗೇಡಿ, ಇವನು ಊರಲ್ಲೆಲ್ಲ ಆಸ್ತಿ ಎಲ್ಲೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ಫಸ್ಟ್ ಪಟ್ಟಿ ಬಿಡುಗಡೆ ಮಾಡಿ ಸರ್. ಆ ಸಕಲೇಶ್ವರ ರೆಸಾರ್ಟ್ ನಿರ್ಮಾಣ ಮಾಡ್ತಾ ಇರುವಂಥದ್ದು ಜನಗಳು ಹೇಳ್ತಾ ಇದ್ದಾರೆ, ನಾವಲ್ಲ. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ನಲ್ಲಿ 150 ಕೋಟಿ ದುಡ್ಡು ಹೊಡೆದವನೇ ಅಂತ ಅವ್ನು ಯಾರು ಸೋಮಶೇಖರ್ ಅಂತ ಮಂಡ್ಯದವರು ಆರೋಪನೆ ಮಾಡಲಿಲ್ಲ, ಅದಕ್ಕೆ ಉತ್ತರ ಕೊಟ್ಟರೆ ಅವರು. ಅದೆಲ್ಲ ವೀರಾಜಪೇಟೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮ್ಮ ಪೊನ್ನಣ್ಣವರಿದ್ದಾರೆ, ಅವ್ರ ಹತ್ರ ಬೇಕಾದ್ರೆ ಮಾಹಿತಿ ದಯಮಾಡಿ ತಗೊಳ್ಳಿ. 380 ಎಕರೆ ಎಸ್ಟೇಟ್ ಮಾಡಿ ಕಾಫಿ ಎಸ್ಟೇಟ್ ಮಾಡವ್ರೆ ಅಂತ ಜನಗಳು ಮಾತಾಡ್ತಾವ್ರೆ ಅವರು. ಅದೆಲ್ಲ ಒಂದು ಅಷ್ಟೆಲ್ಲ ಮಾಹಿತಿ ಕೊಡಲಿ ಇವರು. ನೆಕ್ಸ್ಟ್ ದಯಮಾಡಿ ಹೋಗಿ ಕೇಳಿದಾಗ ಈ ಥರ ಇದು ಹೇಳ್ತಿದ್ರು ಅಂತೇಳಿ ಆಗ ನನ್ನ ಮೇಲೆ ಬೀಳ್ತಾನವ, ನನ್ನ ಮೇಲೆ ಹೇಳ್ತಾನೆ 5 ಸರಿ ಸೋತವನು ಅವನೇ ಅಂತಾನೆ. 5 ಸರಿ ಸೋತಿರೋನು ಅವನ ಬಗ್ಗೆ ಏನು ಕೇಳ್ತಿರ್ರಿ ಅಂತಾನೆ. ಆಯ್ತಪ್ಪ, 5 ಸರಿ ಸೋತಿದ್ದೀವಿ ನಾವು, ಅದು ಜನಗಳ ಮಧ್ಯೆ ಇದ್ದೀವಿ, ಆದರೂ ಪಕ್ಷ ನಮಗೆ ರೆಸ್ಪೆಕ್ಟ್ ಕೊಡುತ್ತೆ. ನಮ್ಮ ಪಕ್ಷ, ನಮ್ಮ ಮುಖಂಡರುಗಳು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ, ಪಕ್ಕದಲ್ಲಿ ಕೂತ್ಕೊತಾರೆ, ಬಲಕ್ಸ್ಕೊಂಡು ಬನ್ನಿ ಅಂತಾರೆ. ನಿನಗೆ ಯಾವ ಸ್ಟೇಜಲ್ಲಿ ಇಟ್ಟವ್ರೆ? 2 ಸರಿ ಸೋತಿರೋ ವ್ಯಕ್ತಿ ಅಲ್ವಾ, ನಿನಗೆ ಟಿಕೆಟ್ ಯಾಕೆ ಕೊಡಲಿಲ್ಲ ದಯಮಾಡಿ ಹೇಳು ಮಾರಯ್ಯ. ನಿಮ್ಮ ಪಾರ್ಟಿ ಕಚೇರಿಗೆ ಸೇರಿಸ್ತಾ ಇಲ್ವಲ್ಲ, ಪ್ರೆಸ್ ಮೀಟ್ ನಿಮ್ಮ ಪಾರ್ಟಿ ಆಫೀಸಲ್ಲಿ ಮಾಡೋಕ್ಕೆ ಹೇಳಿ ನೋಡೋಣ. BJP ಪಾರ್ಟಿ ಆಫೀಸಲ್ಲಿ ಒಬ್ಬ XMP ಅಲ್ವಾ ಸರ್, ಪಾರ್ಟಿ ಆಫೀಸಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ಹೇಳಿ ಸರ್ ನೋಡೋಣ. ಕಾಸ್ಮೋಪಾಲಿಟನ್ ಕ್ಲಬ್ ಗೇಟ್ ಮುಂದ್ಗಡೆ ಬಂದು ಯಾವಾಗ ಯಾಕೆ ಪ್ರೆಸ್ ಮೀಟ್ ಮಾಡ್ತಾವ್ರೆ ದಯಮಾಡಿ ಹೇಳಿ. ನಿಮಗೆ ನಿಮ್ಮ ಪ್ಲೇಸೇ ಇಲ್ಲ ಅಲ್ಲಿ, ಮುಗಿದು ಓಡಿಸ್ಬಿಟ್ಟವ್ರೆ. ಯತ್ನಾಳ್ ಥರ ಯತ್ನಾಳಿಗೆ ಅಫಿಷಿಯಲಾಗಿ ಕಿತ್ತಾಕ್ಯವ್ರೆ. ಯತ್ನಾಳ್ ಹತ್ರ ಗುರ್ತಿಸ್ಕೊಂಡಿದ್ರಲ್ಲ ಸ್ವಾಮಿ, ಪಟ್ಟಂತ ಈಗ ಬಂದು ಇಲ್ಲಿ ವಿಜಯೇಂದ್ರ ಬಂದು ಅವ್ರಿಗೆ ಕಾಲಿಗೆ ಬೀಳ್ತೀರಿ. ಈಸ್ ಎ ಚಿಲ್ಡ್ರೆ ಪೊಲಿಟಿಷಿಯನ್, ಅವ್ರಿಗೆಲ್ಲ ನಾವು ಉತ್ತರನೇ ಕೊಡುವಂಥದ್ದು ಹೋಗಬಾರ್ದು. ಈಸ್ ಮೋಸ್ಟ್ ಅನ್ಕಲ್ಚರ್ಡ್ ಪರ್ಸನ್. ಈಸ್ ದೇರ್ ಓನ್ಲಿ ಫಾರ್ ಪಬ್ಲಿಸಿಟಿಗೋಸ್ಕರ. ಯಾರನ್ನ ಬೈದ್ರಿ ಅದು ಕ್ಯಾಚಿ ಆಗುತ್ತೆ ಮೀಡಿಯಾ ಅಂತ ಅಷ್ಟೇ. ಮೀಡಿಯಾ ಕ್ಯಾಚಿ ಆಗುತ್ತೆ, ಬೇರೆಯವ್ರಿಗೆ ಖರ್ಗೆಯವ್ರಿಗೆ ಬೈದರೆ ಕ್ಯಾಚಿ ಆಗುತ್ತೆ, ದೊಡ್ಡವ್ರಿಗೆ ಬೈದರೆ ಕ್ಯಾಚಿ ಆಗುತ್ತೆ ಅಂತ ಪಬ್ಲಿಸಿಟಿಗೋಸ್ಕರ ಅಷ್ಟೇ. ಅವು ಎಲ್ಲ ಯಾರು ರೀ, ಈಸ್ ಎ ಯೂಸ್ಲೆಸ್ ಫೆಲೋ. ಪಾರ್ಟಿನೇ ಕಿತ್ತು ಬಿಸಾಕಿದೆ ಅವ್ರನ್ನ, ಅವ್ರ ಪಾರ್ಟಿನೇ ಕಿತ್ತು ಬಿಸಾಕಿದ್ರು. ಕಿತ್ತು ಬಿಸಾಕದ ಮೇಲೆ ನಿನ್ನ ಯೋಗ್ಯತೆ ಏನು ಅನ್ನುವಂಥದ್ದು ಹೇಳ ಮುಂದಿನ ದಿನಗಳಲ್ಲಿ. DK ಶಿವಕುಮಾರ್ ಮನೆಗೆ ಹೋಗಿರ್ಲಿಲ್ವಾ? ಹೇಳ್ಬೇಕಾ? ಅವೆಲ್ಲ ತರ್ತೀವಿ, ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಯಾವಾಗ ಅಂದರೆ ಟಿಕೆಟ್ ಮಿಸ್ ಆಗಿರೋ ಸಂದರ್ಭದಲ್ಲಿ ಹೋಗಿ ಯಾರು ಕಾಲು ಬಿದ್ದಿದೆ ಅಂತ ಹೇಳ, ಅವೆಲ್ಲ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಯಾಕೆ ಅಂತ ಅವನ್ನೇ ಕೇಳಿ. ನಾವ್ಯಾಕೆ ಕರ್ಸನ್ ಸ್ವಾಮಿ, ಇವನು ಯಾವನಿಗೆ ಮನೆ ಒಳಗಡೆ ಬಿಟ್ಕೊಳ್ಳಲ್ಲ ನೀವು, ನಾವು ಕರೆಸ್ತೀವ ಏನು ಅದಕ್ಕೆ ಯಾಕೆ ಅಂತ ಕೇಳಿ ಹೇಳಿ. CCTV ಕ್ಯಾಮ್ರಾ ಇದೆಯಲ್ಲ ನಮ್ಮಲ್ಲಿ, ಹೋಗಿ ಎಷ್ಟೊತ್ತು ನಿಂತಿದ್ದಂತ ಹೇಳ, ರಾತ್ರಿ 12 ಗಂಟೆ. ಹಾಂ, DK ಸಾಹೇಬ್ರನ್ನ ಕೇಳೋಣ ಇವನು ಬಂದಿದ್ದ ಇಲ್ವಾ ಅಂತ. ಎಲ್ಲ ಈಗ ಮಾತಾಡೋದು ಬೇಡ, ಸುಮ್ಮನೆ ಇವೆಲ್ಲ ನಾಟಕಗಳು ಬಿಟ್ಬಿಡ್ಬೇಕು ಇವರು. ಎಸ್ ಸರ್, ಶಿಪ್ ಸರ್. ಇಲ್ಲ ಮಾಡಿದ್ವಿ ಸರ್, ಎಲ್ಲ ರಿಪೋರ್ಟ್ ಒಂದೊಂದೇ ಬರ್ತಾ ಇದೆ. ಕರೆಕ್ಟಾಗಿ ಲೀಗಲಾಗಿ ನಾವು ಅವನ್ನ ಸಿಕ್ಕಾಕ್ಸ್ಕೋಬೇಕು ಅಂದರೆ ಪ್ರೂಫ್ ಸಮೇತ ಹಿಡಿಬೇಕು ಅನ್ನುವಂಥ ಉದ್ದೇಶ. ಒಟ್ಟು 4 ಸಮಿತಿಗಳನ್ನು ಮಾಡಿದ್ದೀವಿ. ಕುನ್ನಾ ಸಮಿತಿ ಒಂದು ರಿಪೋರ್ಟನ್ನು ಕೊಟ್ಟಿದೆ, ನಾಗಮೋಹನ್ ದಾಸ್ ಅವ್ರದ್ದು ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ, ಇನ್ನೆರಡು ರಿಟೈರ್ಡ್ ಜಡ್ಜ್ಗಳ ಸಮಿತಿ ಅವರು ರಿಪೋರ್ಟನ್ನು ಕೊಡೋರಿದ್ದಾರೆ. 100ಕ್ಕೂ 100ರಷ್ಟು ನಾವು ಆಗಸ್ಟ್ ತಿಂಗಳ ಒಳಗಡೆ ಏನೆಲ್ಲ ಕ್ರಮವನ್ನು ವಹಿಸಬೇಕು, ಪರ್ಟಿಕ್ಯುಲರಾಗಿ ಈ ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಕೋಟಿಯಷ್ಟು ಹಣವನ್ನು ಹಗರಣ ಮಾಡಿದ್ದಾರೆ ಅವೆಲ್ಲ ಮಾಹಿತಿಯನ್ನು ಪ್ರೂಫ್ ಸಮೇತ ಸಿಕ್ಕಿದೆ ನಮಗೆ. ಒಳಗಡೆ ಹಾಕುವಂಥ ಕೆಲಸವನ್ನು 100ಕ್ಕೂ 100ರಷ್ಟು ಮಾಡೇ ಮಾಡ್ತೀವಿ, ಅದರಲ್ಲೇನು ಸಂಶಯ ಬೇಡ ದಯಮಾಡಿ.
7-8 ಜನ ದಲಿತ ಲೀಡರಲ್ಲಿ ಲಿಸ್ಟ್ ಮಾಡಿ ಇಟ್ಕೊಂಡವ್ರೆ ನಮ್ಮ ರಾಜ್ಯದಲ್ಲಿ. ಅಲ್ಲೆಲ್ಲ ಸಚಿವರಿದ್ದಾರೆ, ಭಾಳ ಪ್ರಭಾವಿ ಶಾಸಕರಿದ್ದಾರೆ. ದಲಿತರನ್ನ ಇದು ಮಾಡಬೇಕು, ಬ್ಲ್ಯಾಕ್ ಮೇಲ್ ಮಾಡ್ತಾವ್ರೆ. ಕೆಲವು ದಲಿತರನ್ನ ನಮ್ಮ ಪಾರ್ಟಿಗೆ ಬನ್ನಿ ಅಂತ ಆಹ್ವಾನ ಕೊಡುವಂಥದ್ದು, ಎದುರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ನಮಗಿರುವಂಥ ಮಾಹಿತಿ. ಕೆಲವು ದಲಿತರನ್ನ ನೀವು ಇಲ್ಲಿಗೆ ಬಂದರೆ ನಾವು ನಿಮ್ಮನ್ನು ವಾಷಿಂಗ್ ಮೆಷಿನ್ ಹಾಕ್ಬಿಟ್ಟು ಕ್ಲೀನಾಗಿ ಐರನ್ ಮಾಡಿಬಿಟ್ಬಿಡ್ತೀವಿ, ನೀವು ಈ ಕಡೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮೇಲೆ ಎಷ್ಟು ಕೇಸ್ಗಳವೋ ಕೇಸನ್ನು ಬುಕ್ ಮಾಡೋವಂಥ ಕೆಲಸವನ್ನು ಮಾಡ್ತೀವಿ, ಅದನ್ನು ಸಂಪೂರ್ಣವಾಗಿ ಮನ್ನಾ ಮಾಡ್ತೀವಿ, ಈ ಕಡೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸತ್ಯ ಇದು ಅಲ್ಲ. ಮಾಹಿತಿ ನಮ್ಮ ಹತ್ರ ಇರುತ್ತೆ ಸರ್. ಎಲ್ಲಿಂದ ಮಾಹಿತಿ ಬಂತು ಅಂದರೆ ನಮ್ಮ ಲೀಡರ್ಸ್ಗಳು ನಮ್ಗೆ ಹೇಳಲ್ವಾ ಪಕ್ಷದಲ್ಲಿ. ಅಲ್ಲೆಲ್ಲ ಈಗ ಮಾಹಿತಿ ರಾಮಣ್ಣವರು ಒಂದು ಮೆಸೇಜ್ನ ಕಳಿಸಿದೆ ನಾನು, ಎಲ್ಲ ಮೀಡಿಯಾದವ್ರಿಗೂ ಬಂದಿದೆ. ಇದು 5-6 ಪಾಯಿಂಟ್ನ ಮಾಡಿ ಒಂದು ಮೆಸೇಜ್ನ ಕಳಿಸಿದ್ದಾರೆ. ಯಾರು ಕಳಿಸಿದ್ದಾರೆ ಇದನ್ನು? ಇ ಡಿ ಹೆಸರಿಲ್ಲ, ಯಾರ ಹೆಸರಿಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ. ಇ ಡಿ ಈಸ್ ಅಂಡರ್ ಪ್ರೋಗ್ರೆಸ್ಸು. ಇ ಡಿ ಅವರು ಒಂದೇ ಒಂದು ಪಾಯಿಂಟ್ನ ಮತ್ತೆ ಇನ್ನೊಂದು ಸರಿ ಹೇಳ್ತೀನಿ, ಪಾಪ ನೀವು ಕೊನೆಯಲ್ಲಿ ಬಂದ್ರಿ, ಇದಕ್ಕೊಂದು ನೀವು ಉತ್ತರ ಕೊಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಎನ್ ಎಜುಕೇಷನಲ್ ಟ್ರಸ್ಟ್ ಆಸ್ ಡೈವರ್ಟೆಡ್ ಫಂಡ್ಸ್ ಆ್ಯಂಡ್ ಮೇಡ್ ಎ ಪೇಮೆಂಟ್ ಆಫ್ 40 lakh ಟುವರ್ಡ್ಸ್ ದಿ ಕ್ರೆಡಿಟ್ ಕಾರ್ಡ್ ಬಿಲ್ ಆಫ್ ರಣ್ಯಾ ರಾವ್ allegedly on the instructions of an influential individual. No supporting vouchers or documentation were found to substantiate this payment ಅಂತ ಒಂದು 6 ಪಾಯಿಂಟ್ನ ಹಾಕ್ಬಿಟ್ಟು ಎಲ್ಲ ಮಾಧ್ಯಮದವರು ಕಳಿಸಿದ್ದಾರೆ. ಯಾರು ಕಳಿಸಿರೋದನ್ನ? ನಿಮ್ಮ ಮಾಧ್ಯಮದಲ್ಲಿ ಚರ್ಚೆ ಆಗ್ತದೆ. ಅಲ್ಲ, ನಿಮ್ಮ ಮಾಧ್ಯಮದಲ್ಲಿ ಚರ್ಚೆ ಆಗ್ತದೆ, ನ್ಯಾಷನಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತದೆ. ಕೆಲವು ಇ ಡಿ ಅವ್ರು ಕಳಿಸಿದ್ದಾರೆ ಇದನ್ನು. ಅಂದರೆ ಇ ಡಿ ಹೆಸರಿರ್ಬೇಕಲ್ವ? ಇನ್ನು ತನಿಖೆ ನಡೀತಾ ಇರ್ಬೇಕಾದ್ರೆ ಹೆಂಗೆ ಬಂತು? ಬಿ ಜೆ ಪಿ IT ಸೆಲ್ ಬಂತ? ಅಲ್ಲಲ್ಲ, ಮೀಡಿಯಾದವ್ರು ಕಳಿಸಿದ್ದಾರೆ ಸರ್. ಮೀಡಿಯಾದಲ್ಲಿ ಚರ್ಚೆ ಆಗ್ತಾಯಿದೆ ಬೆಳಗ್ಗೆಯಿಂದ. ಮಾಡ್ತಾರೆ. ಲೋಕಲ್ ಏನಿಲ್ಲ ಸರ್, ಇಲ್ಲಿ ಮಾಡಿದ್ದು ಇಡೀ ದೇಶಕ್ಕೆ ಹೋಗಲ್ವೇ? ಮಾಡ್ತಾರೆ ಸರ್, ಎಲ್ಲ ಮಂತ್ರಿಗಳು ಮಾಡ್ತಾರೆ. ಕೆಲವ್ರಿಗೆಲ್ಲ ಅಬ್ಲಿಗೇಷನ್ಸ್ ಇರುತ್ತಲ್ಲ. ಹಿಂಗೆ ಎದುರಿಸ್ತಾರೆ. ಏನು ಮಾಡ್ತೀವಿ? ನಮ್ಮದೇನು ಇಲ್ವಲ್ಲ, ಅದಕ್ಕೋಸ್ಕರ ಎದುರಿಸಿ ನಾವು ಸುಮ್ಮನೆ ಇರ್ತೀವಿ. ನಮ್ಮನ್ನೇನು ಎದುರಿಸೋಕ್ಕಾಗಲ್ವಲ್ಲ. ಇನ್ನೇನೇನೋ ಒಂದು ಅಷ್ಟುಗಳಿರ್ತವೆ. ನಮ್ಮವರು ಭಾಳ ಕೇರ್ಫುಲ್ಲಾಗಿ ಡಿಫೆನ್ಸಿವ್ ಆಡೋವಂಥ ಕೆಲಸಗಳು ಮಾಡ್ತೀವಿ. ಏನು ಮಾಡ್ತೀವಿ? ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.